ನಮಸ್ಕಾರ. ಮುಖ್ಯಾಂಶಗಳು. ನಾವೀನ್ಯತೆ ಡಿಜಿಟಲ್ ಮಾಧ್ಯಮ ಕೋವಿಡ್ ನಿರ್ವಹಣೆಗೆ ಸಹಕಾರಿ, ಭಾರತದಲ್ಲಿ ಹೂಡಿಕೆಗೆ ಮುಕ್ತ ಅವಕಾಶ, ಪ್ರಧಾನಿ ನರೇಂದ್ರ ಮೋದಿ. ಆಳ ಸಮುದ್ರಾನ್ವೇಷಣೆಗೆ ಕೇಂದ್ರ ಸಚಿವ ಸಂಪುಟ ಸಮ್ಮತಿ, ಸಾಗರದಾಳದಲ್ಲಿ ಶಾಖೋತ್ಪನ್ನ ವಲಯಗಳ ಪರಿಶೋಧನೆ, ಪ್ರಕಾಶ್ ಜಾವಡೇಕರ್. ತೋಟಗಾರಿಕಾ ಉತ್ಪಾದಕತೆ ಹೆಚ್ಚಳಕ್ಕೆ ಒತ್ತು, ಸುಧಾರಿತ ತಂತ್ರಜ್ಞಾನ ಅಳವಡಿಕೆಯೊಂದಿಗೆ ಆರ್ಥಿಕ ಸ್ಥಿರತೆಗೆ ಆದ್ಯತೆ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಹಾಗೂ ಇಂಡೋ ಪೆಸಿಫಿಕ್ ವಲಯದಲ್ಲಿ ಶಾಂತಿ ಸೌಹಾರ್ದತೆಯ ಬಲವರ್ಧನೆ, ಪರಸ್ಪರ ಸಹಕಾರದ ಮೂಲಕ ಅಭಿವೃದ್ಧಿ, ರಾಜನಾಥ್ ಸಿಂಗ್. ವಾರ್ತೆಗಳ ವಿವರ. ಡಿಜಿಟಲ್ ಮಾಧ್ಯಮ ಮತ್ತು ನಾವೀನ್ಯತೆ ಕೋವಿಡ್ ನಿರ್ವಹಣೆಗೆ ಸಹಕಾರಿಯಾಯಿತು. ಭಾರತದ ಡಿಜಿಟಲ್ ಗುರುತು ಚೀಟಿ ಆಧಾರ್ ಲಸಿಕೆ ನೀಡಿಕೆಗೆ ಸಹಕಾರಿಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ಯುರೋಪ್ನ ಅತಿ ದೊಡ್ಡ ಡಿಜಿಟಲ್ ಮತ್ತು ನವೋದ್ಯಮ ಕಾರ್ಯಕ್ರಮ ವಿವಾಟೆಕ್ನ 5ನೇ ಆವೃತ್ತಿಯಲ್ಲಿ ಪ್ರಧಾನ ಭಾಷಣ ಮಾಡಿದ ಅವರು, ವಿವಾಟೆಕ್ ವೇದಿಕೆ ಫ್ರಾನ್ಸ್ನ ತಂತ್ರಜ್ಞಾನ ದೃಷ್ಟಿಕೋನವನ್ನು ಪ್ರತಿಬಿಂಬಿಸುತ್ತದೆ. ಭಾರತ ಮತ್ತು ಫ್ರಾನ್ಸ್ ವಿಸ್ತೃತ ಶ್ರೇಣಿಯ ವಿಷಯಗಳ ಮೇಲೆ ಆಪ್ತವಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಈ ಪೈಕಿ ತಂತ್ರಜ್ಞಾನ ಮತ್ತು ಡಿಜಿಟಲ್ ಹೊರಹೊಮ್ಮುತ್ತಿರುವ ಸಹಕಾರ ಕ್ಷೇತ್ರಗಳಾಗಿವೆ. ಈ ಸಹಕಾರ ಮತ್ತಷ್ಟು ಬೆಳೆಯುವ ಅಗತ್ಯವಿದೆ. ಇದು ಕೇವಲ ನಮ್ಮ 2 ದೇಶಗಳಿಗಷ್ಟೇ ಅಲ್ಲ, ಜಗತ್ತಿಗೂ ಪ್ರಯೋಜನಕಾರಿ ಎಂದು ಹೇಳಿದರು. ಭಾರತದ ತಂತ್ರಾಂಶ ಸಂಸ್ಥೆ ಇನ್ಫೋಸಿಸ್ ಫ್ರೆಂಚ್ ಓಪನ್ ಕ್ರೀಡಾಕೂಟಕ್ಕೆ ತಾಂತ್ರಿಕ ನೆರವು ನೀಡಿತ್ತು ಎಂದ ಅವರು, ಅದೇ ರೀತಿ ಫ್ರೆಂಚ್ ಸಂಸ್ಥೆ ಅಟೋಸ್ ಭಾರತದಲ್ಲಿ ಅತಿ ವೇಗದ ಸೂಪರ್ ಕಂಪ್ಯೂಟರ್ ನಿರ್ಮಾಣದಲ್ಲಿ ಕೈಜೋಡಿಸಿದೆ ಎಂದರು. ಪ್ರತಿಭೆ, ಮಾರುಕಟ್ಟೆ, ಬಂಡವಾಳ, ಪರಿಸರ ವ್ಯವಸ್ಥೆ, ಮುಕ್ತತೆಯ ಸಂಸ್ಕೃತಿಯ 5 ಆಧಾರ ಸ್ತಂಭಗಳೊಂದಿಗೆ ಭಾರತದಲ್ಲಿ ಹೂಡಿಕೆ ಮಾಡಲು ಮುಂದೆ ಬರುವಂತೆ ನವ ಪತ್ರಕರ್ತರು ಮತ್ತು ಹೂಡಿಕೆದಾರರಿಗೆ ಅವರು ಆಹ್ವಾನ ನೀಡಿದರು. ಈ ಸಂಕಷ್ಟದ ಸಮಯದಲ್ಲಿ ಯಶಸ್ವಿಯಾಗಿ ಕಾರ್ಯಕ್ರಮ ಆಯೋಜಿಸಿರುವುದಕ್ಕೆ ಸಂಘಟಕರಿಗೆ ಅಭಿನಂದನೆ ಸಲ್ಲಿಸಿದರು. ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್, ಸ್ಪೇನ್ ಪ್ರಧಾನಮಂತ್ರಿ ಪೆಡ್ರೋ ಸಾಂಚೆಜ್ ಮತ್ತು ಐರೋಪ್ಯ ರಾಷ್ಟ್ರಗಳ ಸಚಿವರು ಹಾಗೂ ಸಂಸದರು ಇದರಲ್ಲಿ ಭಾಗಿಯಾಗಿದ್ದಾರೆ. ಈ ಕಾರ್ಯಕ್ರಮವು ಸಾಂಸ್ಥಿಕ ನಾಯಕರಾದ ಆಪಲ್ ಸಿಇಒ ಟಿಮ್ ಕುಕ್, ಫೇಸ್ಬುಕ್ ಅಧ್ಯಕ್ಷ ಹಾಗೂ ಸಿಇಒ ಮತ್ತು ಮೈಕ್ರೋಸಾಫ್ಟ್ ಅಧ್ಯಕ್ಷ ಬ್ರಾಡ್ ಸ್ಮಿತ್ ಮತ್ತಿತರ ಪಾಲ್ಗೊಳ್ಳುವಿಕೆಗೂ ಸಾಕ್ಷಿಯಾಗಲಿದೆ. ವಿವಾಟೆಕ್ನ 5ನೇ ಆವೃತ್ತಿ 2021 ಇಂದಿನಿಂದ 19ರವರೆಗೆ ನಡೆಯಲಿದೆ. Indian tech talent pool is famous across the world. Indian youth have given tech solutions to some of the world's most pressing problems. Today, India has 1.18 billion mobile phones and 775 million internet users. This is more than the population of several nations. Data consumption in India is among the highest and cheapest in the world. Indians are the largest users of social media. ಸಮುದ್ರದಾಳದಲ್ಲಿ ಶಾಖೋತ್ಪನ್ನ ಇಂಧನ ವಲಯಗಳ ಪರಿಶೋಧನೆ, ಮತ್ಸ್ಯೋದ್ಯಮ ಸೇರಿದಂತೆ ಸಮುದ್ರದ ಸಮಗ್ರ ಸಂಪನ್ಮೂಲಗಳೊಂದಿಗೆ ನೀಲಿ ಆರ್ಥಿಕತೆಗೆ ಉತ್ತೇಜನ ನೀಡಲು ಆಳ ಸಮುದ್ರ ಅಭಿಯಾನಕ್ಕೆ ಇಂದು ನಡೆದ ಸಚಿವ ಸಂಪುಟದಲ್ಲಿ ಅನುಮೋದನೆ ನೀಡಲಾಗಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ತಿಳಿಸಿದ್ದಾರೆ. ಸಂಪುಟ ಸಭೆಯ ಬಳಿಕ ವಿವರ ನೀಡಿದ ಅವರು, ಭೂಮಂಡಲದ 70% ಭಾಗ ಸಮುದ್ರವೇ ಇದ್ದು, ಆಳ ಸಮುದ್ರದ ಕೆಳಗೆ ಮತ್ತೊಂದು ಜಗತ್ತೇ ಇದೆ. ಇದರ ಬಗ್ಗೆ ಹೆಚ್ಚು ಅಧ್ಯಯನಗಳು ನಡೆದಿಲ್ಲ. ಹೀಗಾಗಿ ಸಾಗರದಾಳದ ಸಮಗ್ರ ಅಧ್ಯಯನ ಅಗತ್ಯವಾಗಿದೆ ಎಂದರು. ದೇಶದ 9 ರಾಜ್ಯಗಳಿಗೆ ಹೊಂದಿಕೊಂಡಂತೆ 7,000 ಕಿಲೋಮೀಟರ್ ಕರಾವಳಿ ಇದ್ದರೂ ಆಳ ಸಮುದ್ರದ ಅಧ್ಯಯನ ನಡೆದಿರಲಿಲ್ಲ. ಈಗ ಸಮುದ್ರದಲ್ಲಿ 6,000 ಮೀಟರ್ ಆಳಕ್ಕೆ ಹೋಗಿ ಅಲ್ಲಿ ಲಭ್ಯವಿರುವ ಖನಿಜ ಸಂಪತ್ತಿನ ಪರಿಶೋಧನೆ, ಹವಾಮಾನ ಬದಲಾವಣೆಯೊಂದಿಗೆ ಚರ್ಚೆಗೆ ಬರುವ ಸಮುದ್ರ ಮಟ್ಟ ಹೆಚ್ಚಳದ ಮೂಲದ ಅಧ್ಯಯನವೂ ನಡೆಯಲಿದೆ ಎಂದರು. ಇಂತಹ ತಂತ್ರಜ್ಞಾನ ಅಳವಡಿಸಿಕೊಂಡು ಮುಂದಿನ 5 ವರ್ಷಗಳಲ್ಲಿ ಆಳ ಸಮುದ್ರದಲ್ಲಿ ಪರಿಶೋಧನೆ, ಸಮೀಕ್ಷೆ ನಡೆಸಲು ಮುಂದುವರೆದ ಸಾಗರ ಕೇಂದ್ರ ನಿರ್ಮಿಸಲಾಗುತ್ತಿದ್ದು, ಶಾಖೋತ್ಪನ್ನ ವಲಯದ ಶೋಧನೆಯನ್ನೂ ಮಾಡಲಾಗುವುದು ಎಂದು ವಿವರಿಸಿದರು. ವಿಶ್ವದ 5 ರಾಷ್ಟ್ರಗಳಲ್ಲಿ ಇಂತಹ ಸಾಮರ್ಥ್ಯವಿದೆ. ಅಮೆರಿಕ, ರಷ್ಯಾ, ಫ್ರಾನ್ಸ್, ಜಪಾನ್ ಮತ್ತು ಚೈನಾ ಈ ತಂತ್ರಜ್ಞಾನ ಬಳಸುತ್ತಿದ್ದು,
ಭಾರತ ಈಗ ಆ ಸಾಲಿನಲ್ಲಿ 6ನೇ ರಾಷ್ಟ್ರವಾಗಲಿದೆ. ಆತ್ಮನಿರ್ಭರ ಭಾರತದ ನಿಟ್ಟಿನಲ್ಲಿ ಇದು ಮಹತ್ವದ ಹೆಜ್ಜೆ ಎಂದು ಜಾವಡೇಕರ್ ವಿವರಿಸಿದರು. 7,000 किलोमीटर का किनारा है, 9 राज्यों से जुड़ा है, लेकिन हम डीप ओशन मिशन कभी किया नहीं. 1700 रुपीस में बिक रही थी. ಮನ್ಸುಖ್ ಮಾಂಡವಿಯ ವಿವರ ನೀಡಿ ರಸಗೊಬ್ಬರಗಳಾದ ಯೂರಿಯಾಗೆ 900 ರೂಪಾಯಿ ಸಬ್ಸಿಡಿ ನೀಡುತ್ತಿದೆ. ಕಚ್ಚಾ ವಸ್ತುಗಳ ದರ ಹೆಚ್ಚಳವಾಗಿದೆ. ಆದಾಗ್ಯೂ ರೈತರಿಗೆ ಹೊರೆಯಾಗದಂತೆ 1,200 ರೂಪಾಯಿಗೆ ಡಿಪಿಎ ದೊರಕಿಸಲು ಸಬ್ಸಿಡಿಯನ್ನು 1,200 ರೂಪಾಯಿಗೆ ಹೆಚ್ಚಿಸಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದರು. डीएपी फर्टिलाइजर में इंटरनेशनल प्राइस बढ़ गया. इंटरनेशनल प्राइस बढ़ने से इंडिया में प्राइस इसलिए बढ़ता है कि डीएपी बनाने के लिए फॉस्फरिक एसिड की रिक्वायरमेंट होती है और फॉस्फरिक एसिड 80% हमें इंपोर्ट करना पड़ता है मोरक्को, जॉर्डन, सभी कंट्री से, और उसकी प्राइस बढ़ गई मतलब 60 to 70% बढ़ गई. तो स्वाभाविक तौर पर वहां से रॉ मटेरियल लाके इंडिया में बनाने वाली कंपनियों ने उसका प्राइस 1,900 रुपीस कर दिया. ತೋಟಗಾರಿಕಾ ಕ್ಷೇತ್ರದಲ್ಲಿ ಇಸ್ರೇಲ್ ತಂತ್ರಜ್ಞಾನಗಳ ಅಳವಡಿಕೆಗಾಗಿ ಇಂಡೋ ಇಸ್ರೇಲ್ ಕೃಷಿ ಯೋಜನೆ ಅಡಿಯಲ್ಲಿ ರಾಜ್ಯದಲ್ಲಿ ಸ್ಥಾಪಿಸಿರುವ 3 ಉತ್ಕೃಷ್ಟ ಕೇಂದ್ರಗಳನ್ನು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಾಗೂ ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ವರ್ಚುವಲ್ ವೇದಿಕೆ ಮೂಲಕ ಇಂದು ಉದ್ಘಾಟಿಸಿದರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ತೋಟಗಾರಿಕೆ ಸಚಿವ ಆರ್ ಶಂಕರ್, ಭಾರತದಲ್ಲಿನ ಇಸ್ರೇಲ್ ರಾಯಭಾರಿ ಡಾಕ್ಟರ್ ರೋನ್ ಮಲ್ಕಾ, ಕೃಷಿ ಇಲಾಖೆ ಕಾರ್ಯದರ್ಶಿ ಸಂಜಯ್ ಅಗರ್ವಾಲ್, ತೋಟಗಾರಿಕೆ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ಕಠಾರಿಯಾ ಸೇರಿದಂತೆ ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದರು. ಬಳಿಕ ಯಡಿಯೂರಪ್ಪ ರಾಜ್ಯದ ಕೋಲಾರದಲ್ಲಿ ಮಾವು ಉತ್ಕೃಷ್ಟ ಕೇಂದ್ರ, ಬಾಗಲಕೋಟೆಯಲ್ಲಿ ಸ್ಥಾಪಿಸಿರುವ ದಾಳಿಂಬೆ ಉತ್ಕೃಷ್ಟ ಕೇಂದ್ರ ಹಾಗೂ ಧಾರವಾಡದ ತರಕಾರಿ ಬೆಳೆಗಳ ಉತ್ಕೃಷ್ಟ ಕೇಂದ್ರಗಳನ್ನು ಲೋಕಾರ್ಪಣೆ ಮಾಡಲಾಗಿದ್ದು ರೈತರ ಆರ್ಥಿಕ ಬೆಳವಣಿಗೆಗೆ ಸಹಕಾರಿಯಾಗಿದೆ ಎಂದರು. ರಾಜ್ಯದಲ್ಲಿ ತೋಟಗಾರಿಕಾ ಉತ್ಪನ್ನಗಳ ಉತ್ಪಾದನೆ ಹಾಗೂ ಉತ್ಪಾದಕತೆಯನ್ನು ಹೆಚ್ಚಿಸಲು ಕೊಯ್ಲೋತ್ತರ ನಿರ್ವಹಣೆಯಲ್ಲಿ ಹೊಸ ತಂತ್ರಜ್ಞಾನಗಳ ಅಳವಡಿಕೆಗೆ ಸಂಬಂಧಿಸಿದಂತೆ ವಿಪುಲ ಅವಕಾಶಗಳಿವೆ. ಗುಣಮಟ್ಟದ ಉತ್ಪಾದನೆಗೆ ಒತ್ತು ನೀಡಿ ಸುಧಾರಿತ ತಂತ್ರಜ್ಞಾನಗಳ ಅಳವಡಿಕೆ ಮೂಲಕ ರೈತರ ಆರ್ಥಿಕ ಸುಸ್ಥಿರತೆಯನ್ನು ಸಾಧಿಸಲು ಈ ಯೋಜನೆ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ನರೇಂದ್ರ ಸಿಂಗ್ ತೋಮರ್, ಈ ಯೋಜನೆಯಿಂದ ರೈತರ ಆದಾಯವನ್ನು ದ್ವಿಗುಣಗೊಳಿಸಲು ಸಾಧ್ಯ. ಈ ಉತ್ಕೃಷ್ಟ ಕೇಂದ್ರಗಳು ವಾರ್ಷಿಕ 50,000 ಕಸಿ ಸಸಿಗಳು, 25 ಲಕ್ಷ ತರಕಾರಿ ಸಸಿಗಳನ್ನು ಉತ್ಪಾದಿಸುವ ಸಾಮರ್ಥ್ಯ ಹೊಂದಿವೆ ಎಂದರು. ಮೈಸೂರು ಜಿಲ್ಲೆಯಲ್ಲಿರುವ ಕಲಾವಿದರಿಗೆ ಮತ್ತು ರಂಗಕರ್ಮಿಗಳಿಗೆ ಉಚಿತ ಪಡಿತರ ವಿತರಣೆ ಹಾಗೂ ಲಸಿಕಾ ಅಭಿಯಾನಕ್ಕೆ ಕೃಷಿ ಸಚಿವ ಬಿಸಿ ಪಾಟೀಲ್ ಇಂದು ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಟಿ ಸೋಮಶೇಖರ್ ಹಾಗೂ ಅಧಿಕಾರಿಗಳು ಭಾಗಿಯಾಗಿದ್ದರು. ನಂತರ ಡಿಡಿ ನ್ಯೂಸ್ನೊಂದಿಗೆ ಸಚಿವ ಬಿಸಿ ಪಾಟೀಲ್, ರಾಜ್ಯಾದ್ಯಂತ ಮುಂಗಾರು ಉತ್ತಮವಾಗಿ ಆರಂಭವಾಗಿದ್ದು ರಾಜ್ಯದಲ್ಲಿ ರೈತರಿಗೆ ರಸಗೊಬ್ಬರ, ಬಿತ್ತನೆ ಬೀಜ ಕೊರತೆಯಾಗದಂತೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಅಕ್ಕಿ, ರಾಗಿ, ಹತ್ತಿ, ನವಣೆ ಸೇರಿದಂತೆ ಒಟ್ಟು 15 ಬೆಳೆಗಳಿಗೆ ರಾಜ್ಯ ಸರ್ಕಾರ ಬೆಂಬಲ ಬೆಲೆ ಘೋಷಿಸಿದ್ದು ಕೃಷಿಯಲ್ಲಿ ರೈತರು ತೊಡಗಿಸಿಕೊಳ್ಳಲು ಪೂರಕವಾಗಿ ಸರ್ಕಾರ ಯೋಜನೆಗಳನ್ನು ರೂಪಿಸುತ್ತಿದೆ ಎಂದರು. ಬೀಜ ಗೊಬ್ಬರದ ಯಾವುದೇ ಕೊರತೆ ಇಲ್ಲ. ಆ ಸಂಬಂಧವಾಗಿ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಒಂದು ಸಭೆಯನ್ನು ಇವತ್ತು ಮಾಡ್ತಾ ಇದ್ದೇವೆ. ಬೆಂಬಲ ಬೆಲೆ ಕೊಟ್ಟಾಗಿದೆ. 14 ಬೆಳೆಗೆ ಬೆಂಬಲ ಬೆಲೆ ಕೊಡ್ತಾ ಇದ್ದೇವೆ. ಅದರದ್ದು ಅದು 14 ಬೆಲೆ ರಾಗಿ, ಹಲಸಂದಿತ್ತು, ಇದು ಭತ್ತ ಇದೆಲ್ಲ ಇದೆ. 14 ಬೆಲೆ ಇದೆ. 14. ಟ್ವಿಟರ್ ಕುರಿತಂತೆ ಭಾರತ ಸರ್ಕಾರದ ನಿಲುವನ್ನು ಸ್ಪಷ್ಟಪಡಿಸಿರುವ ಕೇಂದ್ರ ಕಾನೂನು ಸಚಿವ ರವಿಶಂಕರ್ ಪ್ರಸಾದ್, ಟ್ವಿಟರ್ ಕಾನೂನು ಸುರಕ್ಷತೆ ಕಾಪಾಡುವ ಹಕ್ಕುದಾರನಾಗಿದೆಯೇ ಎಂದು ಪ್ರಶ್ನಿಸಿದ್ದಾರೆ. ಈ ವಿಷಯದಲ್ಲಿ ಸಾಮಾನ್ಯ ಸತ್ಯವೇನೆಂದರೆ ಟ್ವಿಟರ್ ಮೇ 26ರಿಂದ ಜಾರಿಗೆ ಬಂದಿರುವ ಹೊಸ ಕಾನೂನು ಪಾಲನೆಯಲ್ಲಿ ವಿಫಲವಾಗಿದೆ. ಅದಕ್ಕೆ ಹಲವು ಅವಕಾಶ ನೀಡಿದರೂ ಅದರ ಪಾಲನೆಯಲ್ಲಿ ವಿಫಲವಾಗಿದೆ ಎಂದು ತಿಳಿಸಿದ್ದಾರೆ. ಭಾರತೀಯ ಸಂಸ್ಕೃತಿ ತನ್ನ ಬೃಹತ್ ಭೌಗೋಳಿಕ ಪ್ರದೇಶದ ರೀತಿಯಲ್ಲೇ ಬದಲಾಗುತ್ತಾ ಸಾಗುತ್ತದೆ. ಇಂಟರ್ನೆಟ್ ಪ್ರಸಾರದಲ್ಲಿ ಸಣ್ಣ ಕಿಡಿಯೂ ಬೆಂಕಿಯಾಗಿ ಹೊತ್ತಿ ಹುರಿಯುತ್ತದೆ. ಹೀಗಾಗಿಯೇ ಸುಳ್ಳು ಸುದ್ದಿಯನ್ನು ತಡೆಯಲು ಹೊಸ ನಿಯಮ ತರಲಾಗಿದೆ ಎಂದು ತಿಳಿಸಿದ್ದಾರೆ. ವಾಕ್ ಸ್ವಾತಂತ್ರ್ಯದ ಸಾಂವಿಧಾನಿಕ ಖಾತ್ರಿಯ ಬದ್ಧತೆಯನ್ನು ಭಾರತ ಮತ್ತೊಮ್ಮೆ G7 ಶೃಂಗಸಭೆಯಲ್ಲಿ ಪುನರುಚ್ಚರಿಸಿದೆ. ಹಾಗೆಂದು ಯಾವುದೇ ವಿದೇಶಿ ಸಂಸ್ಥೆ ನಮ್ಮ ನೆಲದ ಕಾನೂನನ್ನು ಅನುಸರಿಸದೆಯೇ ವಾಕ್ ಸ್ವಾತಂತ್ರ್ಯದ ಧ್ವಜ ಹಿಡಿದಂತೆ ಬಿಂಬಿಸಿಕೊಂಡು ತಾನು ಕ್ಷಮೆ ಪಡೆಯಬಹುದು ಎಂದು ನಂಬಿದ್ದರೆ ಅದು ತಪ್ಪು ಕಲ್ಪನೆಯಾಗಿರುತ್ತದೆ.
ನೆಲದ ಕಾನೂನು ಭಾರತೀಯ ಸಮಾಜದ ತಳಹದಿಯಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಶಾಂತಿ, ಸ್ಥಿರತೆ, ಸೌಹಾರ್ದತೆ ಸ್ಥಾಪನೆಗಾಗಿ ಭಾರತ ಸಹಕಾರ ಒಪ್ಪಂದದಂತೆ ಹೆಚ್ಚು ಬಲವರ್ಧನೆಗೊಂಡಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಆಸಿಯಾನ್ ರಾಷ್ಟ್ರಗಳ ರಕ್ಷಣಾ ಸಚಿವರ ಸಭೆ ಉದ್ದೇಶಿಸಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತನಾಡಿರುವ ರಾಜನಾಥ್ ಸಿಂಗ್, ಹಳೆಯ ವಿಧಾನಗಳಿಂದ ಇಂದಿನ ಸಮಸ್ಯೆಗಳನ್ನು ಸಮರ್ಥವಾಗಿ ನಿಭಾಯಿಸುವುದು ಕಷ್ಟ ಸಾಧ್ಯ. ಶಾಂತಿ ಮತ್ತು ಸುರಕ್ಷತೆಗೆ ಭಯೋತ್ಪಾದನೆ ಎಂಬುದು ದೊಡ್ಡ ಸಮಸ್ಯೆಯಾಗಿ ಕಾಡುತ್ತಿದೆ. ಇಂತಹ ಪರಿಸ್ಥಿತಿಯಲ್ಲಿ ಇಡೀ ವಿಶ್ವ ಒಂದಾಗಿ ಸವಾಲುಗಳನ್ನು ಎದುರಿಸುವುದು ಅಗತ್ಯವಾಗಿದೆ ಎಂದು ಹೇಳಿದರು. ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಶಾಂತಿ ಸ್ಥಾಪನೆ ಅಗತ್ಯವೂ ಇದೆ. ಈ ನಿಟ್ಟಿನಲ್ಲಿ ಎದುರಾಗುವ ಭಯೋತ್ಪಾದನೆಯಂತಹ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಬೇಕಾಗಿದೆ. ಪರಸ್ಪರ ಸಹಕಾರದ ಒಪ್ಪಂದದಂತೆ ಭಾರತ ಈ ನಿಟ್ಟಿನಲ್ಲಿ ಹೆಚ್ಚು ಸಶಕ್ತವಾಗಿದೆ ಎಂದು ಹೇಳಿದ ರಾಜನಾಥ್ ಸಿಂಗ್, ಪರಸ್ಪರ ಮಾತುಕತೆಯ ಮೂಲಕ ಶಾಂತಿ ಸ್ಥಾಪನೆಗೆ ಒತ್ತು ನೀಡಬೇಕು ಎಂದು ಆಸಿಯಾನ್ ರಾಷ್ಟ್ರಗಳಿಗೆ ಕರೆ ನೀಡಿದರು. ಇದೇ ವೇಳೆ ಕೊರೋನಾ ಸೋಂಕಿನ ಕುರಿತು ಪ್ರತಿಕ್ರಿಯಿಸಿದ ಅವರು, ಭಾರತ ಕೊರೋನಾದ 2ನೇ ಅಲೆ ಎದುರಿಸುತ್ತಿದ್ದು ಉತ್ತಮ ಕ್ರಮಗಳಿಂದಾಗಿ ಸೋಂಕಿನ ಪ್ರಮಾಣ ತಗ್ಗಿದೆ. ಕೊರೋನಾ ಸೋಂಕಿನಿಂದ ಪಾರಾಗಲು ಪ್ರತಿಯೊಬ್ಬರಿಗೂ ಲಸಿಕೆ ಹಾಕುವುದು ಅಗತ್ಯವಾಗಿದೆ ಎಂದು ರಕ್ಷಣಾ ಸಚಿವರು ಹೇಳಿದರು. India is just emerging from a second wave that pushed our medical response to the limit. But the disruptive effect of the pandemic is still unfolding. The test is therefore to make sure that the world economy moves on the path of recovery and to ensure that the recovery leaves no one behind. I am convinced that this is only possible if entire humanity is vaccinated. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಸಂಸ್ಥೆ ಎಎಸ್ಐ ವಿಶ್ವವಿಖ್ಯಾತ ಆಗ್ರಾ ಸೇರಿದಂತೆ ಕೇಂದ್ರದ ಸಂರಕ್ಷಣೆಯ ವ್ಯಾಪ್ತಿಗೆ ಒಳಪಟ್ಟ ಎಲ್ಲ ಸ್ಮಾರಕಗಳು, ತಾಣಗಳು ಮತ್ತು ವಸ್ತು ಸಂಗ್ರಹಾಲಯಗಳನ್ನು ಇಂದಿನಿಂದ ಪುನಃ ಪ್ರವಾಸಿಗರಿಗಾಗಿ ತೆರೆದಿವೆ. ಪ್ರಸಕ್ತ ಕೋವಿಡ್ ಪರಿಸ್ಥಿತಿಯ ಸುಧಾರಣೆಯನ್ನು ಪರಿಗಣಿಸಿ ಈ ತಾಣಗಳನ್ನು ಮತ್ತೆ ತೆರೆಯುವ ನಿರ್ಧಾರಕ್ಕೆ ಬರಲಾಗಿದ್ದು, ಈ ತಾಣಗಳಲ್ಲಿ ಕಡ್ಡಾಯವಾಗಿ ಆಯಾ ರಾಜ್ಯಗಳು ಮತ್ತು ಜಿಲ್ಲಾಡಳಿತ ಅಥವಾ ಪ್ರಾಧಿಕಾರ ಹೊರಡಿಸಿರುವ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲಾಗುತ್ತದೆ ಎಂದು ಸರ್ವೇಕ್ಷಣಾ ಸಂಸ್ಥೆ ತಿಳಿಸಿದೆ. ಇಲ್ಲಿಗೆ ಬರುವ ಪ್ರವಾಸಿಗರನ್ನು ನಿಯಂತ್ರಿಸುವಾಗ ಕೇಂದ್ರ, ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸಂಬಂಧಿತ ಸಚಿವಾಲಯಗಳು ನೀಡುವ ಸೂಕ್ತ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸಲಾಗುವುದು ಎಂದು ಎಎಸ್ಐ ಹೇಳಿದೆ. ಎಲ್ಲಾ ತಾಣ, ಸ್ಮಾರಕಗಳನ್ನು ಸೋಂಕು ರಹಿತಗೊಳಿಸಲಾಗಿದ್ದು, ಡಿಜಿಟಲ್ ಪಾವತಿಯ ಮೂಲಕವೂ ಪ್ರವೇಶ ಚೀಟಿ ಪಡೆಯಲು ಅವಕಾಶ ನೀಡಲಾಗಿದೆ. ಪ್ರವಾಸಿಗರಿಗೆ ಪ್ರವೇಶದಲ್ಲಿ ಸ್ಯಾನಿಟೈಸರ್ ನೀಡಲಾಗುತ್ತಿದ್ದು, ಜ್ವರ ತಪಾಸಣೆಯನ್ನು ಮಾಡಲಾಗುತ್ತಿದೆ. ಕೋವಿಡ್-19 ಸೋಂಕು ಹೆಚ್ಚಳದ ಹಿನ್ನೆಲೆಯಲ್ಲಿ ಕಳೆದ ಏಪ್ರಿಲ್ 15ರಂದು ಕೇಂದ್ರ ಎಲ್ಲ ಸ್ಮಾರಕ, ತಾಣ ಮತ್ತು ವಸ್ತು ಸಂಗ್ರಹಾಲಯಗಳನ್ನು ಮುಚ್ಚಲು ಆದೇಶ ನೀಡಲಾಗಿತ್ತು. ದೇಶ ಕೋವಿಡ್ 2ನೇ ಅಲೆಯಿಂದ ತತ್ತರಿಸುವಾಗ ಮತ್ತು ಸಾಂಕ್ರಾಮಿಕದ ನಿಗ್ರಹಕ್ಕಾಗಿ ವಿಶ್ವದ ಅತಿ ದೊಡ್ಡ ಲಸಿಕೆ ಅಭಿಯಾನ ಯಶಸ್ವಿಯಾಗಿ ದೇಶದಲ್ಲಿ ನಡೆಯುತ್ತಿರುವಾಗ ಲಸಿಕೆಯ ಬಗ್ಗೆ ಕೆಲವು ಪಕ್ಷಗಳು, ಅದರಲ್ಲೂ ಕಾಂಗ್ರೆಸ್ ಪಕ್ಷ ಅಪಪ್ರಚಾರ ಮಾಡುತ್ತಿದೆ ಎಂದು ಬಿಜೆಪಿ ಆರೋಪಿಸಿದೆ. ಪಕ್ಷದ ವಕ್ತಾರ ಸಂಬಿತ್ ಪಾತ್ರ ಇಂದು ಸುದ್ದಿಗೋಷ್ಠಿಯಲ್ಲಿ ಲಸಿಕೆ ಅಭಿಯಾನದ ಹಳಿ ತಪ್ಪಿಸಲು, ಜನರಲ್ಲಿ ಭ್ರಮೆ ಹುಟ್ಟಿಸಲು ಪ್ರಯತ್ನ ಮಾಡಲಾಗುತ್ತಿದೆ. ಸಾಮಾಜಿಕ ಮಾಧ್ಯಮದ ಮೂಲಕ ಭಾರತದ ಲಸಿಕೆಯ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವುದರ ಕುರಿತು ಆಕ್ಷೇಪಿಸಿದರು. ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಸಂಚಾಲಕ ಗೌರವ್ ಪಾಂಡಿ, ಕೋವ್ಯಾಕ್ಸಿನ್ನಲ್ಲಿ ಹಸುವಿನ, ಕರುವಿನ ರಕ್ತ ಸೇರಿಸಲಾಗುತ್ತಿದೆ, ಇದಕ್ಕಾಗಿ ಕರುಗಳ ವಧೆ ನಡೆಯುತ್ತಿದೆ ಎಂದು ಸಾಮಾಜಿಕ ತಾಣದಲ್ಲಿ ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ದೂರಿದರು. ಈ ಬಗ್ಗೆ ಆರೋಗ್ಯ ಸಚಿವಾಲಯ ವೈಜ್ಞಾನಿಕವಾಗಿ ಸ್ಪಷ್ಟೀಕರಣ ನೀಡಿದ್ದು, ಕೋವ್ಯಾಕ್ಸಿನ್ನಲ್ಲಿ ಹಸುಗಳ ದ್ರವವಾಗಲಿ ಕರುವಿನ ರಕ್ತವಾಗಲಿ ಇಲ್ಲ ಎಂದು ಸ್ಪಷ್ಟಪಡಿಸಿದೆ. ಲಸಿಕೆ ಸಂಪೂರ್ಣ ಸುರಕ್ಷಿತವಾಗಿದ್ದು, ಇದಕ್ಕೆ ಕೋಮು ಸ್ವರೂಪ ನೀಡುವುದು ಸೂಕ್ತವಲ್ಲ ಎಂದು ವೈದ್ಯರೂ ಆದ ಸಂಬಿತ್ ಪಾತ್ರ ತಿಳಿಸಿದರು. कि कोवैक्सीन में कोई बछड़े का सीरम या गाय का खून नहीं है. कोई भी कोवैक्सीन में बछड़े या गाय का सीरम नहीं है, कोई भी खून नहीं मिला हुआ है, नंबर 1. और नंबर 2, यह वैक्सीन पूर्णतः सेफ है. इसमें किसी प्रकार का कोई अपभ्रंश, जिस प्रकार का एक कम्युनल एंगल देते हुए इसे अपभ्रंशित करने की कोशिश की जा रही है, ऐसा कोई अपभ्रंश नहीं.
ರಾಜಸ್ಥಾನ ಕಾಂಗ್ರೆಸ್ ಸರ್ಕಾರದ ಅರ್ಧಾವಧಿಯೇ ಮುಗಿದಿದ್ದರೂ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಮತ್ತು ಉಪಮುಖ್ಯಮಂತ್ರಿ ಸಚಿನ್ ಪೈಲಟ್ ಅವರ ನಡುವಿನ ಜಗಳ ಬಗೆಹರಿಯದೆ ಅದರ ಪ್ರತಿಕೂಲ ಪರಿಣಾಮ ರಾಜ್ಯದ ಆಡಳಿತದ ಮೇಲೆ ಆಗುತ್ತಿದೆ ಎಂದು ಬಿಜೆಪಿ ರಾಷ್ಟ್ರೀಯ ವಕ್ತಾರ ಕರ್ನಲ್ ರಾಜ್ಯವರ್ಧನ ರಾಠೋಡ್ ಹೇಳಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಅವರು ರಾಜಸ್ಥಾನದ ಆರ್ಥಿಕ ಸ್ಥಿತಿ ಹದಗೆಟ್ಟಿದೆ, ಎಲ್ಲ ರಂಗದಲ್ಲೂ ಸರ್ಕಾರ ವಿಫಲವಾಗಿದೆ, ಯಾವುದೇ ಹೊಸ ಯೋಜನೆ ರೂಪಿಸಿಲ್ಲ, ಈ ಹಿಂದೆ ಚಾಲ್ತಿಯಲ್ಲಿದ್ದ ಆರೋಗ್ಯ ಯೋಜನೆಯನ್ನು ರಾಜಕೀಯ ಕಾರಣಕ್ಕಾಗಿ ಸ್ಥಗಿತಗೊಳಿಸಲಾಗಿದೆ, ಸಂಕಷ್ಟ ಪಡುವಂತಾಗಿದೆ ಎಂದು ಆರೋಪಿಸಿದರು. ಕೊರೋನಾ ಸಮಯದಲ್ಲಿ ಆಕ್ಸಿಜನ್ ಇದ್ದರೂ ಸಮರ್ಪಕ ಪೂರೈಕೆ ಮಾಡಲಿಲ್ಲ, ವೆಂಟಿಲೇಟರ್ಗಳನ್ನು ಡಬ್ಬದಿಂದ ಹೊರತೆಗೆಯಲಿಲ್ಲ, ರಾಜಸ್ಥಾನ ಸರ್ಕಾರಕ್ಕೆ ಜನರ ಕಾಳಜಿ ಇಲ್ಲ, ಕಾನೂನು ಸುವ್ಯವಸ್ಥೆಯಲ್ಲೂ ಅದು ವಿಫಲವಾಗಿದ್ದು ರಾಷ್ಟ್ರೀಯ ಅಪರಾಧ ಶಾಖೆಯ ವರದಿ ರೀತ್ಯ ಮಹಿಳೆಯರ ಮೇಲಿನ ಅತ್ಯಾಚಾರದಲ್ಲಿ ಮೊದಲ ಸ್ಥಾನದಲ್ಲಿದೆ ಎಂದು ದೂರಿದರು. उसको कवर अप करने में लगे रहे, रेमडेसिविर इंजेक्शन होए, वैक्सीनेशन होए, उनकी खूब बर्बादी बार बार खबरों में आ रही है. ये तो कोविड के ही दौरान हुआ. उसके अलावा आज राजस्थान, और ये हमारे लिए शर्म की बात है, आज राजस्थान पूरे देश के अंदर नेशनल क्राइम ब्यूरो के अंदर महिलाओं के अत्याचारों पे नंबर 1 है और दलित अत्याचार के अंदर नंबर 2 है. अब ऐसी चीजों में राजस्थान की कांग्रेस सरकार ने राजस्थान को अव्वल दर्जे पे पहुंचा रखा है और जहां सेवा होनी चाहिए जनता की वहां हम नीचे हैं. तो ये आज स्थिति हो चुकी है राजस्थान की. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 62,224 ಹೊಸ ಸೋಂಕು ಪ್ರಕರಣಗಳು ದಾಖಲಾಗಿದ್ದು, ಇದರಿಂದಾಗಿ ಒಟ್ಟು ಸೋಂಕಿತರ ಸಂಖ್ಯೆ 2,96,33,105ಕ್ಕೆ ಏರಿಕೆಯಾಗಿದೆ. ಇದೇ ಅವಧಿಯಲ್ಲಿ 1,07,628 ಸೋಂಕಿತರು ವಿವಿಧ ಆಸ್ಪತ್ರೆಗಳಿಂದ ಬಿಡುಗಡೆಯಾಗಿದ್ದಾರೆ. ಇದರೊಂದಿಗೆ ಒಟ್ಟಾರೆ ಗುಣಮುಖರಾದವರ ಸಂಖ್ಯೆ 2,83,88,100ಕ್ಕೆ ಹೆಚ್ಚಳವಾಗಿದೆ. ಚೇತರಿಕೆ ಪ್ರಮಾಣ 95.80ಗೆ ಏರಿಕೆಯಾಗಿದೆ. ಒಟ್ಟು 8,65,432 ಸಕ್ರಿಯ ಪ್ರಕರಣಗಳಿವೆ. ಈ ಪ್ರಮಾಣ 2.92%ರಷ್ಟಿದೆ. 2,542 ಮಂದಿ ಮೃತಪಟ್ಟಿದ್ದು, ಈವರೆಗೆ ಒಟ್ಟು 3,79,573 ಮಂದಿ ಸಾವಿಗೀಡಾಗಿದ್ದಾರೆ. ಈ ಪ್ರಮಾಣ 1.28%ರಷ್ಟಿದೆ. ದೇಶದಲ್ಲಿ ಲಸಿಕಾ ಅಭಿಯಾನ ವಿಶೇಷವಾಗಿ ಮುಂದುವರೆದಿದೆ. ಇದುವರೆಗೆ 26,19,72,014 ಮಂದಿಗೆ ಲಸಿಕೆ ನೀಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಕಳೆದ 24 ಗಂಟೆಗಳಲ್ಲಿ 28,458 ಮಂದಿಗೆ ಲಸಿಕೆ ನೀಡಲಾಗಿದೆ. ದೇಶದಲ್ಲಿ ಕೊರೋನಾ ಮಾದರಿಗಳ ಪರೀಕ್ಷಾ ಸಾಮರ್ಥ್ಯದಲ್ಲಿ ನಿರಂತರವಾಗಿ ಹೆಚ್ಚಳ ಮಾಡಲಾಗುತ್ತಿದ್ದು, ಇದುವರೆಗೆ ಒಟ್ಟು 38,33,06,971 ಮಂದಿಗೆ ಕೊರೋನಾ ಮಾದರಿ ಪರೀಕ್ಷೆ ನಡೆಸಲಾಗಿದೆ. ನಿನ್ನೆ ಒಂದೇ ದಿನ 19,30,987 ಮಂದಿಯ ಮಾದರಿ ಪರೀಕ್ಷಿಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ತಿಳಿಸಿದೆ. ಕೊಪ್ಪಳ ಜಿಲ್ಲೆಯ ರೈತರು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಹಾಗೂ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಗಳನ್ನು ಸದುಪಯೋಗಪಡಿಸಿಕೊಂಡಿದ್ದಾರೆ. ಯಲಬುರ್ಗಾ ತಾಲೂಕಿನ ಗುನ್ನಾಳ ಗ್ರಾಮದ ರೈತ ಮಹಂತೇಶ ಇಂಗಳ ಯೋಜನೆಗಳ ಸಹಾಯದಿಂದ ತಮ್ಮ ಜಮೀನಿನಲ್ಲಿ ಹನಿ ನೀರಾವರಿ ಅಳವಡಿಸಿಕೊಂಡು ರೇಷ್ಮೆ ಕೃಷಿಯಲ್ಲಿ ತೊಡಗಿಕೊಂಡಿದ್ದಾರೆ. ಇವರು ಈ ಮುನ್ನ ತಮ್ಮ ಜಮೀನಿನಲ್ಲಿ ಸಜ್ಜೆ, ಮೆಕ್ಕೆಜೋಳ, ಶೇಂಗಾ ಸೇರಿದಂತೆ ಇತರೆ ಸಾಂಪ್ರದಾಯಿಕ ಬೆಳೆಗಳನ್ನು ಬೆಳೆಯುತ್ತಿದ್ದರು. ಕ್ರಮೇಣ ಕೊಳವೆ ಬಾವಿಯಲ್ಲಿ ನೀರಿನ ಪ್ರಮಾಣ ಇಳಿಕೆಯಾದ ಕಾರಣ ಕೃಷಿ ಸಿಂಚಾಯಿ ಯೋಜನೆಯಡಿ ಹನಿ ನೀರಾವರಿ ಅಳವಡಿಸಿಕೊಂಡು ಹಿಪ್ಪು ನೇರಳೆ ಬೆಳೆದು ರೇಷ್ಮೆ ಕೃಷಿ ಮಾಡುತ್ತಿದ್ದಾರೆ. ಇದರಿಂದ ಉತ್ತಮ ಆದಾಯವನ್ನು ಗಳಿಸುತ್ತಿದ್ದಾರೆ. ನಮಗೆ ಇಲ್ಲೆಲ್ಲ ಡಿಡಿ ನ್ಯೂಸ್ನೊಂದಿಗೆ ರೈತ ಮಹಂತೇಶ ಕೃಷಿ ಸಿಂಚಾಯಿ ಯೋಜನೆಯ ಮಾಹಿತಿ ಪಡೆದು ಸ್ಥಳೀಯ ಅಧಿಕಾರಿಗಳ ಸಹಾಯದಿಂದ ಹನಿ ನೀರಾವರಿ ಅಳವಡಿಸಿಕೊಂಡು ಕೃಷಿಯಲ್ಲಿ ತೊಡಗಿದ್ದು ಉತ್ತಮ ಲಾಭ ದೊರೆಯುತ್ತಿದೆ ಎಂದರು. ಮತ್ತು ಅದರಿಂದ NRG ಅಲ್ಲಿ ಆಗಿರ್ಬೋದು ಮತ್ತು ಡ್ರಿಪ್ ಅಳವಡಿಕೆ ಆಗಿರ್ಬೋದು, ಎಲ್ಲದರಿಂದ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮೊದಲೇ ಸರ್ ಇನ್ಕಮ್ ಸಜ್ಜಿ ಮತ್ತು ಶೇಂಗಾ, ಮೆಕ್ಕೆಜೋಳ ಇವು ಬೆಳೆಯೋದ್ರಿಂದ ತುಂಬ ಕಡಿಮೆ, ಅಂದರೆ ವರ್ಷಕ್ಕೆ ಒಂದು 50,000 60,000 ಸಿಗ್ತಾ ಇರಲಿಲ್ಲ. ಈಗ ಆ ಲೆಕ್ಕ ನೋಡಿದರೆ ವರ್ಷಕ್ಕೆ ಒಂದು 5 ರಿಂದ 6 ಲಕ್ಷ ರೂಪಾಯಿ ಇದರಲ್ಲಿ ತೆಗಿಬೋದು ಸರ್.
ಮೊದಲಿಗೆ ಬೇರೆ ಬೇರೆ ಬೆಳೆಗಳನ್ನ ತಾಲೂಕು ವಲಯ ರೇಷ್ಮೆ ಅಧಿಕಾರಿ ರೇಣುಕಪ್ಪ ಕಮತರ ಕೇಂದ್ರ ಸರ್ಕಾರದ ಯೋಜನೆಗಳ ಅನುಕೂಲ ಪಡೆದು ಹಿಪ್ಪು ನೇರಳೆ ಬೆಳೆದಿರುವ ಈತ ಉತ್ತಮ ಇಳುವರಿ ಪಡೆದಿದ್ದಾರೆ ಎಂದು ತಿಳಿಸಿದರು. PMKSYಯಿಂದ ನಾವು ಇದನ್ನು ಕೊಡಿಸಿದ್ವಿ, ಇವರಿಗೆ ಏನು ಡ್ರಿಪ್ ಇರಿಗೇಷನ್ ಮಾಡಿಸಿದ್ವಿ. ಹಾಗಾಗಿ ಈಗ 2 ರಿಂದ 3 ಎಕರೆ ರೇಷ್ಮೆನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಬೇರೆ ರೈತರಿಗೆ ಇನ್ನೂ ಬೇರೆ ಬೇರೆ ಬೆಳೆಗಳ ಬೆಳೀತಕ್ಕಂಥ ರೈತರಿಗೂ ಕೂಡ ರೇಷ್ಮೆ ಮಾಡಿರಿ, ಅದರಿಂದ ಲಾಭ ಐತಿ, ಬರ್ರಿ ನಮ್ಗೆ ಎಷ್ಟೆಷ್ಟು ಮಾಡ್ತೀನಿ ಪ್ರಾಕ್ಟಿಕಲ್ ಆಗಿ ಹೇಳಿಕೊಡ್ತಾ ಇದ್ದಾರೆ ಸರ್. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮನ್ರೇಗಾ ಯೋಜನೆಯ ತಾಲೂಕು ಸಂಯೋಜಕ ಲಕ್ಷ್ಮಣ ಕೆರಳ್ಳಿ ರೈತ ಮಹಂತೇಶ ಅವರ ಜಮೀನಿನಲ್ಲಿ ಹಿಪ್ಪು ನೇರಳೆ ಸಸಿ ನಾಟಿ ಹಾಗೂ ಗೊಬ್ಬರ ಹಾಕಲು ಮನ್ರೇಗಾ ಯೋಜನೆಯಡಿ ಸಹಕಾರ ನೀಡಲಾಗಿದೆ ಎಂದರು. ಈ ಭಾಗದಲ್ಲಿ ಇವರು ರೈತರು ಯಶಸ್ವಿಯಾಗಿ ಬೆಳೆದಿರೋ ಸರ್, ಫಸಲು ಕೂಡ ಚೆನ್ನಾಗಿ ಬರ್ತಾ ಇದೆ. ಈಗ ನೋಡಿರ್ಬೋದು ನೀವು, ಆ ಕಡೆ ರೇಷ್ಮೆ ಒಂದು ಗೂಡಿನ ಸೆಂಟರ್ ಇದೆ, ಅಲ್ಲಿನೂ ಕೂಡ ಈಗ ಹತ್ತಿರ 50 ರಿಂದ 60 kg ಪ್ರತಿ ತಿಂಗಳೂ ಕೂಡ ಪ್ರತಿ 40 ದಿನಕ್ಕೊಮ್ಮೆ ಇವರು ಹಾರ್ವೆಸ್ಟ್ ಮಾಡಿ ಮಾರ್ಕೆಟ್ ಮಾಡ್ತಿದ್ದಾರೆ. ಹತ್ತಿರ 30 ರಿಂದ 40 ಸಾವಿರ ಪ್ರತಿ ತಿಂಗಳೂ ಕೂಡ ಇವರು ಸಂಪಾದನೆ ಮಾಡ್ತಾರೆ. ರಾಮನಗರ ಜಿಲ್ಲೆಯ ಕನಕಪುರದಲ್ಲಿರುವ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ ವತಿಯಿಂದ 500 ಟನ್ ಕೆನೆರಹಿತ ಹಾಲಿನ ಪುಡಿ ಉತ್ಪಾದಿಸಿ ಬಾಂಗ್ಲಾದೇಶಕ್ಕೆ ರಫ್ತು ಕಾರ್ಯಕ್ಕೆ ಚಾಲನೆ ದೊರೆತಿದೆ. ಈ ಮೂಲಕ ಹಾಲಿನ ಉತ್ಪನ್ನವನ್ನು ವಿದೇಶಗಳಿಗೆ ರಫ್ತು ಮಾಡಿ ದೇಶಕ್ಕೆ ಮಾದರಿಯಾಗಿದೆ. ಹಾಲು ಕ್ವಾಲಿಟಿ ಇಲ್ಲ ತೊಳಿ ಅಂತ ಹೇಳ್ತೀರಿ ನೀವು. ಈ ಕುರಿತು ಡಿಡಿ ನ್ಯೂಸ್ನೊಂದಿಗೆ ಒಕ್ಕೂಟದ ನಿರ್ದೇಶಕ ಹರೀಶ್ ಕುಮಾರ್, ವಿದೇಶಕ್ಕೆ ಹಾಲಿನ ಪುಡಿ ರಫ್ತು ಮಾಡುವ ಅವಕಾಶ ದೊರೆತಿರುವುದು ಸ್ವಾಗತಾರ್ಹವಾಗಿದೆ. ಇದರಿಂದ ಸ್ಥಳೀಯ ಹಾಲು ಉತ್ಪಾದಕರಿಗೆ ಹೆಚ್ಚಿನ ಲಾಭ ದೊರೆಯಲಿದೆ ಎಂದರು. ರಫ್ತು ಮಾಡ್ತಾ ಇರೋದು ಕಾರಣ ಯಾರು ಅಂದ್ರೆ ರೈತರುಗಳೇ. ಯಾಕಂದ್ರೆ ಒಳ್ಳೆ ಉತ್ತಮವಾದ ಕ್ವಾಲಿಟಿ ಹಾಲನ್ನ ಕೊಡ್ತಾ ಇರೋದಕ್ಕೆ, ಮತ್ತು ಉತ್ತಮವಾದ ಹಾಲನ್ನ ಹಸುಗಳನ್ನ ಅಭಿವೃದ್ಧಿ ಮಾಡಿ ಒಳ್ಳೆ ಆರೋಗ್ಯವಂತ ಹಸುಗಳನ್ನ ಇಟ್ಕೊಂಡು ಇವತ್ತೇನು ಹಾಲು ಕರೆದಾಗ್ತಾ ಇದ್ರಿ, ಅದ ಕೊಡುಗೆ ಇವತ್ತು ನಮಗೆ ವಿದೇಶಕ್ಕೆ ರಫ್ತು ಮಾಡೋಕ್ಕೆ ಕಾರಣ ಅಂತ ನಾನು ಹೇಳಕ್ಕೆ ಇಚ್ಛಪಡಿಸ್ತೀನಿ. ಇಲ್ಲಿ ದಿನವಹಿ ಸುಮಾರು ಕೆಎಂಎಫ್ ವ್ಯವಸ್ಥಾಪಕ ನಿರ್ದೇಶಕ ಸತೀಶ್ ಬಿಸಿ ಮುಂದಿನ 1 ವರ್ಷದಲ್ಲಿ ಇನ್ನೊಂದು ಕೆನೆರಹಿತ ಹಾಲಿನ ಪುಡಿ ತಯಾರು ಘಟಕವನ್ನು ಸ್ಥಾಪಿಸಲಿದ್ದು ಹಾಲಿನ ಪುಡಿಗೆ ಹೆಚ್ಚಿನ ಬೇಡಿಕೆ ಇದೆ ಎಂದು ತಿಳಿಸಿದರು. ಸ್ಥಳದಲ್ಲಿ 60 ಮೆಟ್ರಿಕ್ ಟನ್, ಒಂದು ದಿವಸಕ್ಕೆ 60 ಮೆಟ್ರಿಕ್ ಟನ್ ಅಷ್ಟು ಹಾಲಿನ ಪುಡಿಯನ್ನು ಮಾಡತಕ್ಕಂತಹ ಮತ್ತೊಂದು ಆಧುನೀಕರಣವಾದಂತಹ ಪ್ಲಾಂಟ್ ಅನ್ನು ಕೂಡ ನಾವು ಈಗ ಆಲ್ರೆಡಿ ಅದಕ್ಕೆ KMF ಒಪ್ಪಿಗೆಯನ್ನು ಕೊಟ್ಟಿದೆ. ಮತ್ತು ಬಹುಶಃ ಇನ್ನು 18-20 ತಿಂಗಳಲ್ಲಿ ಆ ಕಾರ್ಯವೂ ಕೂಡ ಪೂರ್ಣ ಆಗ್ತದೆ ಅಂತ ಹೇಳ್ತಾ, ಈ ದಿನ ನಮ್ಮ ಬೆಂಗಳೂರು ಹಾಲು ಒಕ್ಕೂಟದ ಈ ಕನಕಪುರ ಡೇರಿಯ ಮುಖಾಂತರವಾಗಿ ನಾವು ಬಾಂಗ್ಲಾದೇಶಕ್ಕೆ 500 ಮೆಟ್ರಿಕ್ ಟನ್ನು ಕೆನೆ ರಹಿತ ಹಾಲಿನ ಪುಡಿ ಸ್ಕಿಮ್ ಮಿಲ್ಕ್ ಪೌಡರ್ನ ನಾವು ಇವತ್ತು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಬೆಂಗಳೂರು ಡೈರಿ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಸ್ವಾಮಿ, ಹೊರ ದೇಶಗಳಿಗೆ ಹಾಲು ಉತ್ಪನ್ನಗಳನ್ನು ರಫ್ತು ಮಾಡುವುದು ಸಂತಸ ತಂದಿದೆ. ಮುಂದಿನ ದಿನಗಳಲ್ಲಿ ಹಾಲು ಉತ್ಪನ್ನಗಳ ಸಂರಕ್ಷಣೆ ಬಗ್ಗೆ ಇನ್ನಷ್ಟು ಎಚ್ಚರಿಕೆ ವಹಿಸಬೇಕಿದೆ ಎಂದು ಮಾಹಿತಿ ನೀಡಿದರು. ವಿಶ್ವದಲ್ಲೇ ಹಾಲು ಉತ್ಪನ್ನ ಪ್ರಥಮ ರಾಷ್ಟ್ರವಾಗಿದೆ. ನಾವು ಈಗ ನಮ್ಮ ದೇಶದಲ್ಲಿ ಹಾಲು ಉತ್ಪನ್ನಗಳ ಬಳಕೆ ಪರಿಮಾಣ ಕಡಿಮೆ ಇದೆ. ನಾವು ಈ ಥರ ಏನಿದೆ ಹೆಚ್ಚುವರಿ ಹಾಲನ್ನು ನಾವು ಹೊರದೇಶದ ವಿವಿಧ ನಮ್ಮ ಉತ್ಪನ್ನಗಳ ಮೂಲಕ ರಫ್ತು ಮಾಡಿ ನಾವು ಉದ್ಯಮನ ಲಾಭದಾಯಕ ಮಾಡಬೇಕು ಅಂತ. ಯೋಗದಿಂದ ಮಾನವ ಕುಲಕ್ಕೆ ದೊರಕಬಹುದಾದ ಪ್ರಯೋಜನಗಳನ್ನು ಜಗತ್ತಿನಾದ್ಯಂತದ ದೇಶಗಳು ಗುರುತಿಸಿವೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾಕ್ಟರ್ ಹರ್ಷವರ್ಧನ್ ಹೇಳಿದ್ದಾರೆ. ಪ್ರಪಂಚದಾದ್ಯಂತ ಯೋಗವನ್ನು ಒಪ್ಪಿಕೊಳ್ಳುವುದು ಹೆಚ್ಚಾಗಿರುವುದೇ ಅದರ ವ್ಯಾಪಕ ಜನಪ್ರಿಯತೆಗೆ ಸಾಕ್ಷಿಯಾಗಿದೆ ಎಂದು ಅವರು ಹೇಳಿದ್ದಾರೆ. ಜಾಗತಿಕ ಯೋಗ ಸಮಾವೇಶ 2021 ಉದ್ದೇಶಿಸಿ ಅವರು, ಯೋಗದಿಂದ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಗಳಿದ್ದು ಇದನ್ನು ಪ್ರತಿಯೊಬ್ಬರ ಯೋಗಕ್ಷೇಮಕ್ಕಾಗಿ ಎಲ್ಲರಿಗೂ ತಲುಪಿಸುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ. ಜೂನ್ 21ರಂದು 7ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಗುತ್ತಿದೆ. ಆದಾಯ ತೆರಿಗೆ ಇಲಾಖೆಯ ನೂತನ ಇ-ಫೈಲಿಂಗ್ ಪೋರ್ಟಲ್ನ ತಾಂತ್ರಿಕ ಸಮಸ್ಯೆಗಳ ನಿವಾರಣೆಗಾಗಿ ಕೇಂದ್ರ ಹಣಕಾಸು ಸಚಿವಾಲಯದ ಅಧಿಕಾರಿಗಳು ಇದೇ 22ರಂದು ಇನ್ಫೋಸಿಸ್ ತಂಡದ ಜೊತೆ ಸಮಾಲೋಚನೆ ನಡೆಸಲಿದ್ದಾರೆ. ಈ ಫೈಲಿಂಗ್ ಪೋರ್ಟಲ್ ಅನ್ನು ಇನ್ಫೋಸಿಸ್ ಸಹಕಾರದಲ್ಲಿ ಅಭಿವೃದ್ಧಿಪಡಿಸಲಾಗಿದ್ದು ಇದೇ ತಿಂಗಳ 7ರಂದು ಇದಕ್ಕೆ ಚಾಲನೆ ನೀಡಲಾಗಿತ್ತು. ಆದರೆ ಈ ಪೋರ್ಟಲ್ನಲ್ಲಿ ಹಲವು ತಾಂತ್ರಿಕ ಸಮಸ್ಯೆಗಳು ಕಂಡುಬಂದಿರುವ ಹಿನ್ನೆಲೆಯಲ್ಲಿ ಇನ್ಫೋಸಿಸ್ ತಂಡದ ಜೊತೆ ಹಣಕಾಸು ಸಚಿವಾಲಯದ ಅಧಿಕಾರಿಗಳು ಸಮಾಲೋಚನೆ ನಡೆಸಲು ನಿರ್ಧರಿಸಿದ್ದಾರೆ. ಈ ಸಂದರ್ಭದಲ್ಲಿ ICAI ಲೆಕ್ಕ ಪರಿಶೋಧಕರು, ಸಲಹೆಗಾರರು, ತೆರಿಗೆದಾರರು ಕೂಡ ಭಾಗವಹಿಸಲಿದ್ದಾರೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ.
ದಕ್ಷಿಣ ಭಾರತದ ಶ್ರೀಲಂಕಾ ಹೈಕಮಿಷನರ್ ಡಾಕ್ಟರ್ ಡಿ ವೆಂಕಟೇಶ್ವರನ್ ಅವರು ಇಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರನ್ನು ಬೆಂಗಳೂರಿನಲ್ಲಿ ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಸೌಹಾರ್ದಯುತ ಭೇಟಿಯ ಸಂದರ್ಭದಲ್ಲಿ ಹಲವು ವಿಚಾರಗಳ ಕುರಿತು ಚರ್ಚೆ ನಡೆಸಲಾಯಿತು. ಅಮೆರಿಕ ಅಧ್ಯಕ್ಷ ಜೋ ಬೈಡೆನ್ ಮತ್ತು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರಿಂದು ಜಿನಿವಾದಲ್ಲಿ ಭೇಟಿಯಾಗಲಿದ್ದು, ಇದು ಈ ಪ್ರಸಕ್ತ ಸಂದರ್ಭದಲ್ಲಿ ನಡೆಯುತ್ತಿರುವ ಈ ಭೇಟಿ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ. ರಷ್ಯಾ ತನ್ನ ಮಿತ್ರ ರಾಷ್ಟ್ರದ ಪಟ್ಟಿಯಿಂದ ಅಮೆರಿಕವನ್ನು ತೆಗೆದುಹಾಕಿದೆ ಮತ್ತು ಎರಡೂ ದೇಶಗಳಲ್ಲಿ ಪರಸ್ಪರ ರಾಷ್ಟ್ರಗಳ ರಾಯಭಾರಿಗಳೂ ಇಲ್ಲ. ಈ ಹಿನ್ನೆಲೆಯಲ್ಲಿ ಈ ಭೇಟಿಯಿಂದ ಈ ಎರಡೂ ರಾಷ್ಟ್ರಗಳ ನಡುವೆ ಮತ್ತೆ ಬಾಂಧವ್ಯ ಚಿಗುರಬಹುದು ಎಂದು ನಿರೀಕ್ಷಿಸಲಾಗಿದೆ. ಪಶ್ಚಿಮದಲ್ಲಿನ ಹವಾಮಾನದ ಪ್ರಭಾವದಿಂದಾಗಿ ವಾಯುವ್ಯ ಭಾರತದಲ್ಲಿ ಮುಂಗಾರು ತಡವಾಗಲಿದ್ದು, ರಾಷ್ಟ್ರದ ರಾಜಧಾನಿ ದೆಹಲಿಗೆ 7ರಿಂದ 10 ದಿನ ತಡವಾಗಿ ಮುಂಗಾರು ಪ್ರವೇಶಿಸಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ. ಕಳೆದ ವರ್ಷ ಜೂನ್ 25ರಂದು ದೆಹಲಿಗೆ ಮುಂಗಾರು ಪ್ರವೇಶಿಸಿತ್ತು. ಆ ಹೊತ್ತಿಗೆ ಮುಂಗಾರು ಇಡೀ ದೇಶವನ್ನು ವ್ಯಾಪಿಸಿತ್ತು. ಈ ಮಧ್ಯೆ ಮುಂಬೈನಲ್ಲಿ ಭಾರೀ ಮಳೆ ಮುಂದುವರೆದಿದೆ. ಹವಾಮಾನ ಇಲಾಖೆ ಭಾರೀ ಎತ್ತರದ ಅಲೆಗಳು ಏಳುವ ಮತ್ತು ರಭಸದಿಂದ ಗಾಳಿ ಬೀಸುವ ಮುನ್ಸೂಚನೆ ನೀಡಿದೆ. ಬಿಹಾರದಲ್ಲಿ ಈಗಾಗಲೇ ಮುಂಗಾರು ಪ್ರವೇಶಿಸಿದ್ದು, ಹವಾಮಾನ ಇಲಾಖೆ ಜೂನ್ 19ರವರೆಗೆ ಸಿಡಿಲು ಮಿಂಚು ಸಹಿತ ಭಾರೀ ಮಳೆಯ ಮುನ್ಸೂಚನೆ ನೀಡಿದೆ. ರಾಜ್ಯದಲ್ಲೂ ನೈಋತ್ಯ ಮುಂಗಾರು ತೀವ್ರತೆ ಹೆಚ್ಚಿದೆ. ಮುಂದಿನ 48 ಗಂಟೆಗಳಲ್ಲಿ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನ ಹಲವೆಡೆ ಮತ್ತು ಉತ್ತರ ಒಳನಾಡಿನ ಕೆಲವೆಡೆ ಗುಡುಗು ಸಹಿತ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಸಮುದ್ರ ತೀರದಲ್ಲಿ ಗಂಟೆಗೆ 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಮೇಲ್ಮೈ ಗಾಳಿ ಬೀಸುತ್ತಿದ್ದು, ಮೀನುಗಾರರಿಗೆ ಸಮುದ್ರಕ್ಕಿಳಿಯದಂತೆ ಮುನ್ನೆಚ್ಚರಿಕೆ ನೀಡಲಾಗಿದೆ. ಕೆಲವು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಮುಂದುವರೆಸಲಾಗಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ನ್ಯೂಜಿಲೆಂಡ್ ವಿರುದ್ಧ ನಡೆಯಲಿರುವ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ಗಾಗಿ 15 ಸದಸ್ಯರ ಭಾರತ ತಂಡವನ್ನು ಪ್ರಕಟಿಸಲಾಗಿದೆ. ವಿರಾಟ್ ಕೊಹ್ಲಿ ನಾಯಕತ್ವದ ಭಾರತ ತಂಡದಲ್ಲಿ ವೇಗದ ಬೌಲರ್ಗಳಾದ ಉಮೇಶ್ ಯಾದವ್, ಮೊಹಮ್ಮದ್ ಶಮಿ ಮತ್ತು ಹನುಮ ವಿಹಾರಿ ಅವರಿಗೆ ಸ್ಥಾನ ನೀಡಲಾಗಿದೆ. ಉಳಿದಂತೆ ಶುಭಮನ್ ಗಿಲ್ ಮತ್ತು ಮೊಹಮ್ಮದ್ ಸಿರಾಜ್ಗೂ ಅವಕಾಶ ನೀಡಲಾಗಿದೆ. ಆದರೆ ಕರ್ನಾಟಕದ ಇಬ್ಬರು ಬ್ಯಾಟ್ಸ್ಮನ್ಗಳಾದ ಕೆಎಲ್ ರಾಹುಲ್ ಮತ್ತು ಮಯಾಂಕ್ ಅಗರ್ವಾಲ್ ಸ್ಥಾನ ಪಡೆಯಲು ವಿಫಲರಾಗಿದ್ದಾರೆ. ನ್ಯೂಜಿಲೆಂಡ್ ವಿರುದ್ಧದ ಪ್ರಥಮ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ನಾಡಿದ್ದು ಶುಕ್ರವಾರದಿಂದ ಸೌಥಂಪ್ಟನ್ನಲ್ಲಿ ಆರಂಭವಾಗಲಿದೆ. ಭಾರತ ತಂಡ ಇಂತಿದೆ: ವಿರಾಟ್ ಕೊಹ್ಲಿ ನಾಯಕ, ರೋಹಿತ್ ಶರ್ಮಾ, ಶುಭಮನ್ ಗಿಲ್, ಚೇತೇಶ್ವರ ಪೂಜಾರ, ಅಜಿಂಕ್ಯ ರಹಾನೆ, ರಿಷಬ್ ಪಂತ್, ರವಿಚಂದ್ರನ್ ಅಶ್ವಿನ್, ರವೀಂದ್ರ ಜಡೇಜಾ, ಮೊಹಮ್ಮದ್ ಶಮಿ, ಜಸ್ಪ್ರೀತ್ ಬುಮ್ರಾ, ಇಶಾಂತ್ ಶರ್ಮಾ, ಮೊಹಮ್ಮದ್ ಸಿರಾಜ್, ವೃದ್ಧಿಮಾನ್ ಸಾಹಾ, ಉಮೇಶ್ ಯಾದವ್, ಹನುಮ ವಿಹಾರಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾವೀನ್ಯತೆ, ಡಿಜಿಟಲ್ ಮಾಧ್ಯಮ ಕೋವಿಡ್ ನಿರ್ವಹಣೆಗೆ ಸಹಕಾರಿ, ಭಾರತದಲ್ಲಿ ಹೂಡಿಕೆಗೆ ಮುಕ್ತ ಅವಕಾಶ, ಪ್ರಧಾನಿ ನರೇಂದ್ರ ಮೋದಿ. ಆಳ ಸಮುದ್ರ ಅನ್ವೇಷಣೆಗೆ ಕೇಂದ್ರ ಸಚಿವ ಸಂಪುಟ ಸಮ್ಮತಿ, ಸಾಗರದಾಳದಲ್ಲಿ ಶಾಖೋತ್ಪನ್ನ ವಲಯಗಳ ಪರಿಶೋಧನೆ, ಪ್ರಕಾಶ್ ಜಾವಡೇಕರ್. ತೋಟಗಾರಿಕಾ ಉತ್ಪಾದಕತೆ ಹೆಚ್ಚಳಕ್ಕೆ ಒತ್ತು, ಸುಧಾರಿತ ತಂತ್ರಜ್ಞಾನ ಅಳವಡಿಕೆಯೊಂದಿಗೆ ಆರ್ಥಿಕ ಸ್ಥಿರತೆಗೆ ಆದ್ಯತೆ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಇಂಡೋ ಪೆಸಿಫಿಕ್ ವಲಯದಲ್ಲಿ ಶಾಂತಿ ಸೌಹಾರ್ದತೆಯ ಬಲವರ್ಧನೆ, ಪರಸ್ಪರ ಸಹಕಾರದ ಮೂಲಕ ಅಭಿವೃದ್ಧಿ, ರಾಜನಾಥ್ ಸಿಂಗ್. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ಈಗ ನಾನು ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಸಹ ಮನೆಯಿಂದ ಹೊರಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೇ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ ಕೋವಿಡ್-19 ಲಸಿಕೆ ಪಡೆಯುವುದು ಅಗತ್ಯ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ. ನಮಸ್ಕಾರ.